ಎಲ್ಲ ಗಣ್ಯರನ್ನು ಸಲ್ಲಿಸುತ್ತಾ ನಮ್ಮ ತಂದೆ ನಿಮಗೆ ಮಾತು ಕೊಟ್ಟಂತೆ ಜೀವಿತವಾಗಿ ದುಡಿತೀನಿ ಅಂತ ಹೇಳಿದ್ರು. ನಮ್ಮ ತಂದೆ ಏನ್ ಮಾತು ಕೊಟ್ಟಿದ್ದಾರೆ, ಒಂದು ಹನಿ ನನಗೆ ಗೊತ್ತು, ಒಂದು ಕೂದಲ ಎಷ್ಟು ನನಗೆ ಗೊತ್ತು. ಇವತ್ತು ಆ ಮಾತನ್ನು ಅವರು ಸುಮಾರು ಜನ ನಾನು ಇನ್ನೂ 2 ವರ್ಷ ಬದುಕಬೇಕು, ನಾನು ಅವ್ರ ಜೀವನವಾಗಿ ದುಡಿತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಅದಕ್ಕೋಸ್ಕರ ನಾನು ಬದುಕಬೇಕಂತ ಬಹಳ ಆಸೆ ಪಟ್ಟಿದ್ರು. ಆದರೆ ಈಗ ಅವರನ್ನ ನಿಮ್ಮ ಸೇವೆಯನ್ನು ಆರ್ಥದಲ್ಲೇ ಬಿಟ್ಟೋದ್ರು. ಆ ಆರ್ಥದಲ್ಲೇ ಬಿಟ್ಟೋಗಿರೋ ಸೇವೆಯನ್ನು ನನ್ನ ತಮ್ಮ ಬಹಳ ಅಚ್ಚುಕಟ್ಟಾಗಿ ಮುಂದುವರಿಸ್ತಾರೆ. ಅವನು ಬೆನ್ನೆಲುಬಾಗಿ ನಾವೆಲ್ಲರೂ ಇರ್ತೀವಿ ಅಂತ ಹೇಳಿ ನಿಮ್ಮ ಸಾಹೇಬರ ಕೆಟ್ಟ ಮಾತನ್ನು ಉಳಿಸ್ಕೊಳ್ತೀವಿ ಅಂತ ಯಾವುದೇ ಕಾರಣಕ್ಕೂ ನಮ್ಮ ತಂದೆ ನಮ್ಮನ್ನು ಬಿಟ್ಟು ಎಲ್ಲೂ ಇರೋದಿಲ್ಲ. ನಿಮ್ಮೆಲ್ಲರ ಜೊತೆಯಲ್ಲೇ ಇಲ್ಲೇ ಎಲ್ಲ ಅದಕ್ಕೆ ನಮ್ಮ ಏನೇ ಸಣ್ಣ ಪುಟ್ಟ ತಪ್ಪುಗಳಾಗಿದ್ರು ನಿಮ್ಮ ಪರದೇಶಿ ಮಕ್ಕಳನ್ನು ನೋಡಲು ಹಾಕೊಂಡು ಅವತ್ತು ಸಿದ್ದರಾಮಯ್ಯ ಸಾಹೇಬರು ನಮಗೆ ಹೇಳಿದ್ರು, ಮೇಟಿ ಸಾಹೇಬರು ಹೇಳಿದ್ರು ನಶಿಸಿ ಹೋಗಬಾರದು, ಅದು ವಿಧಾನಸಭೆಗೆ ಬರಬೇಕು ಅಂತ ಹೇಳಿ ಇವತ್ತು ಮುಖ್ಯಮಂತ್ರಿಗಳು ಮತ್ತು ನನ್ನ ಸೋದರ ಸತೀಶ್ ಅವರು ನಮ್ಮ ತಂದೆ ಹೇಗೆ ಬೆನ್ನೆಲುಬಾಗಿ ನಮ್ಗೆ ಇರ್ತಿದ್ರು ಅದೇ ರೀತಿ ಇದ್ದಾರೆ. ನೀವೆಲ್ಲರೂ ಇವತ್ತಿನ ಒಂದು ಮೊದಲು ಯಾವಾಗ ನಮ್ಮ ತಂದೆ ಪ್ರೀತಿ ವಿಶ್ವಾಸ ತೋರಿಸ್ತೀರಿ ಅದೇ ಪ್ರೀತಿ ವಿಶ್ವಾಸ ತೋರಿಸಿ ಇವತ್ತಿನ ನಮ್ಮ ತಂದೆಯನ್ನು ಕಮತಿಗೆ ಯಾವತ್ತೂ ನಾವು ಕಮತಿಗೆ ಬರುತ್ತೆ. ಈಗ ಯಾವ್ದಾದ್ರು ಒಂದು ಹಳ್ಳಿ ಬರ್ತಂದ್ರೆ ನಾವು ಹಿಂದೆ ಮುಂದೆ ನೋಡ್ತಾ ಇದ್ವಿ. 2013 ಆಗಿರ್ಬೋದು. ಭಯ ಬರಬೇಡ ಭಯಕ್ಕ, ಕಮತಿಗೆ ಬಂದ್ರೆ ನಾವು ಮುಂದೆ ಹೇಗೆ ಹೋಗ್ತೀವಿ, ಭಯ ಪಡಬೇಡ ಅಂತ ಇದು ಅಷ್ಟು ಒಂದು ಕಮತಿಗೆದಲ್ಲಿ ನಾವು ಇಷ್ಟೇ ನೀರು ತಗೋತೀವಿ ಅಂತ ಒಂದು ಅಂಕಿ ಅಂಶದಲ್ಲಿ ನಮ್ಮ ತಂದೆ ನನಗೆ ಹೇಳ್ತಾ ಇದ್ರು. ಹೀಗಾಗಿ ಅದೇ ಅಂಕಿ ಅಂಶನ ನಮ್ಮ ತಂದೆ ಮೇಲೆ ನೋಡ್ತಾ ಇರ್ತಾರೆ. ನೀವು ನಮ್ಮ ತಮ್ಮನ್ನ ಆಶೀರ್ವದಿಸಿ ಒಳ್ಳೆ ಬಹುಮತದಿಂದ ಆರಿಸ್ತರಬೇಕಂತ ತಮ್ಮಲ್ಲಿ ಕಲಿಕಲಿಂದ ಪ್ರೀತಿ ವಿಶ್ವಾಸದಿಂದ ನಿಮ್ಮಲ್ಲಿ ನನ್ನ ಶರವನ್ನೇ ಕೇಳ್ತೀನಿ. ದಯಮಾಡಿ ಎಲ್ಲರೂ ಆರಿಸ್ತರಬೇಕಂತ ನಮಸ್ಕರಿಸ್ತೇನೆ. ಜೈ ಹಿಂದ್. ಯುವ ನಾಯಕರು ಶಾಸಕರಾಗಿರ್ತಕ್ಕಂಥ ಬಿಂಡಿಸಿಯನ್ನ ಚಿಮ್ಮನಕಟ್ಟಿ ಸಾಹೇಬರು ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನವಲಗುಂದ ಮತಕ್ಷೇತ್ರದ ಶಾಸಕರು ಹಿರಿಯರಾಗಿರ್ತಕ್ಕಂಥ ಕೋನರೆಡ್ಡಿ ಸಾಹೇಬರು ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯದ ಮಹಿಳಾ ಮುಖಂಡರಾಗಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಎಲ್ಲ ಜಿಲ್ಲಾ ಹಾಗೂ ರಾಜ್ಯದ ಕೆಪಿಸಿಸಿ ಪದಾಧಿಕಾರಿಗಳು, ಜಿಲ್ಲಾ ಅಧ್ಯಕ್ಷರಿಗೂ ಅನೇಕ ಮುಖಂಡರಿಗೂ ಪಕ್ಷದ ಪರವಾಗಿ ಸ್ವಾಗತವನ್ನು ಮಾಡಿ ಏನು